ನಿರ್ಮಾಪಕ ನಿರ್ದೇಶಕ ದ್ವಾರಕೀಶ್ ಅವರು ಭಾರತ ಲೋಕಕ್ಕೆ ತಮ್ಮ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹಿರಿಯ ನಟ ದ್ವಾರಕೀಶ್ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೆಡಿ ಮಾಡಿಕೊಳ್ಳಲಾಗ್ತಾ ಇದೆ. ಬ್ಯಾರಿಕೇಡ್ ಹಾಕಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡೋದಕ್ಕೆ ಅಂತಿಮ ದರ್ಶನಕ್ಕೆ ಬೆಳಿಗ್ಗೆ 7 ಗಂಟೆಯಿಂದ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. 10:30 ಸುಮಾರಿಗೆ ಬ್ರಾಹ್ಮಣ ಸಂಪ್ರದಾಯದಂತೆ ದ್ವಾರಕೀಶ್ ರವರ ಅಂತ್ಯಕ್ರಿಯೆ ಆಗುತ್ತೆ. ಟಿಆರ್ ಮಿಲ್ ಚಿತಾಗಾರದಲ್ಲಿ ಆಪ್ತ ಮಿತ್ರನಿಗೆ ಅಂತಿಮ ವಿದಾಯವನ್ನ ಹೇಳಲಾಗುತ್ತೆ. ಹಿರಿಯ ನಟ ದ್ವಾರಕೀಶ್ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಿಗ್ಗೆ 7 ಗಂಟೆಯಿಂದಲೇ ಸಾರ್ವಜನಿಕರಿಗೆ ಅವರನ್ನು ನೋಡುವಂತಹ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಬೆಳಗ್ಗೆ 10:30ಕ್ಕೆ ಟಿಆರ್ ಮಿಲ್ ಚಿತಾಗಾರದಲ್ಲಿ ಅವರ ಅಂತ್ಯಕ್ರಿಯೆ ಆಗುತ್ತೆ. ಬ್ರಾಹ್ಮಣ ಸಂಪ್ರದಾಯದಂತೆ ಎಲ್ಲ ವಿಧಿವಿಧಾನಗಳನ್ನು ಮಾಡಿ ಸಕಲ ಗೌರವದಿಂದ ಅವರನ್ನು ಕಳಿಸ್ಕೊಡ್ಬೇಕಾಗತ್ತೆ. ಬಹಳ ಚಿತ್ರಗಳಲ್ಲಿ ಅವರು ನಟಿಸಿ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ, ರಂಜಿಸಿದ್ದಾರೆ. ಇದೀಗ ನಮ್ಮನ್ನೆಲ್ಲ ಅಗಲಿರುವಂತಹ ದ್ವಾರಕೀಶ್ ರವರ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ಈಗ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಸಾರ್ವಜನಿಕರಿಗೆ ಅಂತ ಹೇಳಿ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ನಟ ದ್ವಾರಕೀಶ್ ಅವರು. ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಅವರ ಮನೆಯಲ್ಲೇ ಅವರು ನಿಧನವಾಗಿದ್ರು. ದ್ವಾರಕೀಶ್ ಪುತ್ರ ಮಾಧ್ಯಮಗಳಿಗೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ರು ರಿಪಬ್ಲಿಕ್ ಕನ್ನಡ ಜೊತೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್. ದ್ವಾರಕೀಶ್ ರವರ ಮನೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ಅಜಯ್, ಅಂತಿಮ ದರ್ಶನಕ್ಕೆ ಒಂದು ಕಡೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಮನೆಯಿಂದ ಎಷ್ಟು ಗಂಟೆಗೆ ಹೊರಡಲಾಗತ್ತೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅಜಯ್. ಖಂಡಿತವಾಗ್ಲೂ ರಮ್ಯಾ, ಈಗಾಗಲೇ ಏನು ಎಲ್ಲರೂ ಕೂಡ ನೀರವ ಮೌನದಲ್ಲಿ ಕೂಡ ಇರುವಂಥದ್ದು. ಈಗಾಗಲೇ ದ್ವಾರಕೀಶ್ ಅವರ ಏನು ಸಂಬಂಧಿಕರು ಏನಿದ್ದಾರೆ ಅವರು ಕೂಡ ಬೇರೆ ಬೇರೆ ಕಡೆಯಿಂದನೂ ಕೂಡ ಬರಬೇಕಿತ್ತು. ಅವರು ಕೂಡ ಈಗಾಗಲೇ ಏನು ರಾತ್ರಿ ಕೂಡ ಬಂದಿರುವಂಥದ್ದು. ಈಗಾಗಲೇ ಸಂಪೂರ್ಣ ಅವರ ಮನೆ ಬಳಿಯಲ್ಲಿ ಈಗಾಗಲೇ ನೀರವ ಮೌನ ಆವರಿಸಿರುವಂಥದ್ದು. ಈಗ ಕೆಲವೇ ಕ್ಷಣಗಳಲ್ಲಿ ಅಂದರೆ ಇನ್ನೊಂದು 30 ರಿಂದ 40 ನಿಮಿಷಗಳಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಲಾಗತ್ತೆ ಅಂತ ಕೂಡ ಈಗಾಗಲೇ ಹೇಳಲಾಗ್ತಿರುವಂಥದ್ದು. ಇನ್ನು ಹೆಬ್ಬಗೋಡಿ ಪೊಲೀಸರ ಒಂದು ಸಹಾಯದಿಂದ ಈಗಾಗಲೇ ಅವರ ಒಂದು ಪಾರ್ಥಿವ ಶರೀರವನ್ನು ಇಲ್ಲಿಂದ ಏನೊಂದು ಕಾನ್ವೆ ಮುಖಾಂತರ ಅಂದರೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ಇಲ್ಲಿಂದ ತಗೊಂಡು ಹೋಗಬೇಕು ಅನ್ನೋ ಒಂದು ನಿರ್ಧಾರವನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಇದರ ಜೊತೆಗೆ ಇನ್ನು ಝೀರೋ ಟ್ರಾಫಿಕಲ್ಲೂ ಕೂಡ ಹೋಗಬೇಕು ಅಂತ ಈಗಾಗಲೇ ಅವರ ಕುಟುಂಬಸ್ಥರ ಜೊತೆ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಮಾತನಾಡಿರುವಂಥದ್ದು. ಸೊ ಹೀಗಾಗಿ ಅವರ ಒಂದು ಏನು ಪಾರ್ಥಿವ ಶರೀರವನ್ನು ತಗೊಂಡು ಹೋಗೋದಕ್ಕೆ ಈಗಾಗಲೇ ಝೀರೋ ಟ್ರಾಫಿಕ್ಕನ್ನು ಕೂಡ ಈಗಾಗಲೇ ಆಗಿರುವಂಥದ್ದು. ಜೊತೆಗೆ ಕಾನ್ವೆ ಕೂಡ ಈಗಾಗಲೇ ರೆಡಿ ಆಗಿದೆ ಅಂತ ಕೂಡ ಈಗಾಗಲೇ ಅವರ ಸಂಬಂಧಿಕರು ಕೂಡ ಈಗಾಗಲೇ ಹೇಳ್ಕೊಂಡಿರುವಂಥದ್ದು. ಇನ್ನು ಆ ನಂತರದಲ್ಲಿ ಅಲ್ಲಿ ಏನು ಪಾರ್ಥಿವ ಶರೀರದ ದರ್ಶನಕ್ಕೆ ಸಾರ್ವಜನಿಕರ ದರ್ಶನಕ್ಕೂ ಕೂಡ ಈಗಾಗಲೇ ಅಲ್ಲೂ ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಇನ್ನು ಸರಿಸುಮಾರು ಒಂದು 10 ರಿಂದ 10:30 ಸುಮಾರಿಗೂ ಕೂಡ ಅಲ್ಲಿಂದ ಏನು ಚಾಮರಾಜಪೇಟೆಗೂ ಕೂಡ ತಗೊಂಡೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸೊ ಹೀಗಾಗಿ ಇಲ್ಲಿಂದನೂ ಕೂಡ ಅವರ ಕುಟುಂಬಸ್ಥರು ಕೂಡ ಅವರ ಓನ್ ವೆಹಿಕಲ್ಸ್ ಆಗಿರ್ಬೋದು ಮತ್ತು ಇಲ್ಲಿರುವಂಥ ಆಂಬ್ಯುಲೆನ್ಸ್ನಲ್ಲೂ ಕೂಡ ಅವರೆಲ್ಲರೂ ಕೂಡ ಇಲ್ಲಿಂದ ಹೊರಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನೇನು ಏನು 6:30 ಇಲ್ಲ 6:45 ಸುಮಾರಿಗೆ ಇಲ್ಲಿಂದ ಒಂದು ಕಾನ್ವೆ ಮುಖಾಂತರ ಮತ್ತು ಝೀರೋ ಟ್ರಾಫಿಕ್ನಲ್ಲಿ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.